ನೀವು ಒಂದು ಸಮಯಕ್ಕೆ ಕೆಲಸ ನಿಲ್ಲಿಸಿ ಮತ್ತೆ ಹೊಸ ಕೆಲಸಕ್ಕೆ ಅರ್ಜಿ ಹಾಕುತ್ತಿರುವಾಗ ಇಂಟರ್ವ್ಯೂವರ್ ನಿಮಗೆ ನಿಮ್ಮ ಕ್ಯಾರಿಯರ್ ಗ್ಯಾಪ್ ಯಾಕೆ ಅಂತ ಕೇಳಬಹುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡುವುದು ಮುಖ್ಯ, ಏಕೆಂದರೆ ತಪ್ಪಾದ ಉತ್ತರವು ನೀವು ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಅಲ್ಲ ಎಂಬ ಭಾವನೆಯನ್ನು ಕೊಡಬಹುದು. ಇಂತಹ ಪ್ರಶ್ನೆಗೆ ಯಾವ ತರಹದ ಉತ್ತರ ನೀವು ಅವಾಯ್ಡ್ ಮಾಡಬೇಕು ಅಂದರೆ, ನಾನು ಕೆಲಸದ ಪ್ರೆಷರ್ ಜಾಸ್ತಿ ಆಯಿತು, ಹಾಗಾಗಿ ಬಿಡಬೇಕು ಅನಿಸಿತು. ನನಗೆ ಕೊಟ್ಟ ಕೆಲಸ ನನ್ನ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆಗೆ ಸರಿಯಾಗಿರಲಿಲ್ಲ, ಅದಕ್ಕೆ ನಾನು ಬಿಡಲು ನಿರ್ಧರಿಸಿದೆ. ಈ ರೀತಿಯ ಉತ್ತರಗಳು ನಿಮ್ಮ ಕಮಿಟ್ಮೆಂಟ್ ಅಥವಾ ಜವಾಬ್ದಾರಿ ಕುರಿತು ಇತರರಲ್ಲಿ ನಕಾರಾತ್ಮಕ ಭಾವನೆ ಮೂಡಿಸಬಹುದು ಅಥವಾ ನಿಮ್ಮ ವಿಶ್ವಾಸಾರ್ಹತೆಯನ್ನು ಕುಗ್ಗಿಸಬಹುದು. ನೀವು ಈ ರೀತಿಯ ಉತ್ತರವನ್ನು ನೀಡಬಹುದು: ನಾನು ಕೆರಿಯರ್ ಗ್ಯಾಪ್ ತೆಗೆದುಕೊಂಡಿದ್ದು ನನ್ನ ವ್ಯಕ್ತಿಗತ ಆದ್ಯತೆಗಳನ್ನು ನೋಡಿಕೊಳ್ಳಲು ಮತ್ತು ನನ್ನ ವೃತ್ತಿ ಜೀವನದ ಮುಂದಿನ ಹಂತವನ್ನು ಸರಿಯಾಗಿ ಯೋಜಿಸಲು. ಈ ಸಮಯದಲ್ಲಿ ನಾನು ನನ್ನ ಸ್ಕಿಲ್ಸ್ ಅನ್ನು ಹೆಚ್ಚಿಸಲು ಮತ್ತು ಹೊಸ ಚಾಲೆಂಜ್ಗಳಿಗೆ ತಯಾರಾಗಲು ಸತತವಾಗಿ ಪ್ರಯತ್ನಿಸಿದ್ದೇನೆ. ಈಗ ನಾನು ಹೊಸ ಸವಾಲುಗಳು ಮತ್ತು ಹೆಚ್ಚಿನ ಜವಾಬ್ದಾರಿಗಳಿಗೆ ಸಂಪೂರ್ಣವಾಗಿ ತಯಾರಿದ್ದೇನೆ ಮತ್ತು ನನ್ನ ವೃತ್ತಿಜೀವನದಲ್ಲಿ ಮತ್ತಷ್ಟು ಯಶಸ್ಸನ್ನು ಸಾಧಿಸಲು ಸಿದ್ಧನಾಗಿದ್ದೇನೆ. I took a career gap to focus on my personal priorities and to carefully plan the next phase of my professional journey. During this time, I consistently worked on improving my skills and preparing myself for new challenges. Now, I am fully ready to take on new responsibilities and challenges, and I am determined to achieve greater success in my career. ಈ ಉತ್ತರ ಏಕೆ ಕೆಲಸ ಮಾಡುತ್ತದೆ? ನೀವು ಗ್ಯಾಪ್ ಅನ್ನು ಪ್ರೊಡಕ್ಟಿವ್ ರೀತಿಯಲ್ಲಿ ಉಪಯೋಗಿಸಿದ್ದೀರಿ ಎಂಬುದು ಸ್ಪಷ್ಟವಾಗಿ ತೋರುತ್ತದೆ. ಇದು ನಿಮ್ಮ ಗುರಿಗಳು ಸ್ಪಷ್ಟವಾಗಿವೆ ಮತ್ತು ನೀವು ಅವುಗಳನ್ನು ಸಾಧಿಸಲು ತಯಾರಿದ್ದೀರಿ ಎಂಬ ಸಂದೇಶವನ್ನು ನೀಡುತ್ತದೆ. ನೀವು ನಿಮ್ಮ ವೃತ್ತಿ ಜೀವನವನ್ನು ಗಂಭೀರವಾಗಿ ಪರಿಗಣಿಸುತ್ತೀರಿ ಎಂಬುದಕ್ಕೆ ಸಾಕ್ಷ್ಯ ಒದಗಿಸುತ್ತದೆ. ಪ್ರತಿ ಇಂಟರ್ವ್ಯೂ ಪ್ರಶ್ನೆಗೆ ಉತ್ತರ ನೀಡುವಾಗ ಇಂಟರ್ವ್ಯೂವರ್ ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್, ಸಕಾರಾತ್ಮಕ ದೃಷ್ಟಿಕೋನ, ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಮತ್ತು ಗುರಿಗಳ ಮೇಲೆ ನಿಮ್ಮ ದಿಟ್ಟತೆ ಬಗ್ಗೆ ಗಮನಹರಿಸುತ್ತಾರೆ. ಆದ್ದರಿಂದ ಕ್ಯಾರಿಯರ್ ಗ್ಯಾಪ್ ಕುರಿತು ಪ್ರಶ್ನೆ ಬಂದಾಗ ಅದನ್ನು ನೀವು ಪಾಸಿಟಿವ್ ಆಗಿ ಬಳಸಿಕೊಂಡು ನಿಮ್ಮ ಗ್ರೋತ್, ಸ್ಕಿಲ್ಸ್ ಅಭಿವೃದ್ಧಿ ಮತ್ತು ಮುಂದಿನ ಹಂತದ ಸಿದ್ಧತೆಗಳ ಬಗ್ಗೆ ಸ್ಪಷ್ಟ ಮತ್ತು ವಿಶ್ವಾಸಾರ್ಹ ಉತ್ತರ ನೀಡಿ. ಕ್ಯಾರಿಯರ್ ಗ್ಯಾಪ್ ಒಂದು ಸಮಸ್ಯೆ ಅಲ್ಲ. ಪ್ರತಿಯೊಂದು ಕ್ಯಾರಿಯರ್ ಗ್ಯಾಪ್ ವೃತ್ತಿ ಬೆಳವಣಿಗೆಗೆ ಹೊಸ ದಾರಿ ತೆರೆಸುವ ಅವಕಾಶವಾಗಬಹುದು. ನೀವು ಅದನ್ನು ಹೇಗೆ ಪ್ರೆಸೆಂಟ್ ಮಾಡುತ್ತೀರಿ ಎಂಬುದು ಮುಖ್ಯ.